ಹಾಯ್ ಮಾಡು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಿನ್ನಿಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಏನಂದರೆ ನನ್ನ ಮಗಳು ವಿರಾಧ್ಯನ ಬರ್ತಾರೆ. ನಮ್ಮ ಮನೆಯಲ್ಲೇ ಸಣ್ಣದಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಮಂಗಳೂರಿಂದ ನನ್ನ ತಮ್ಮ, ಬೆಂಗಳೂರಿಂದ ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ಬಂದಿದ್ದಾರೆ, ನಮ್ಮ ಮೇನ್ ಮನೆಯಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಈಗ ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಸ್ವಲ್ಪ ಸ್ಪೆಷಲಾಗಿ ಸಣ್ಣದಾಗಿ ರೆಡಿ ಮಾಡ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಪಾಯಸ ರೆಡಿ ಮಾಡಿದ್ದೀನಿ, ಸಾಗು ಪ್ಲಸ್ ಕಡಲೆಬೇಳೆ, ಹಾಗೆಯೇ ಟೊಮೆಟೊ ಬಾತು, ಸ್ವಲ್ಪ ಕೋಸಂಬರಿ, ಒಂದು ಸಾರು ಮಾಡಿದ್ದೀನಿ ಅಷ್ಟೇ. ಸೊ ಬರ್ತ್ಡೇ ಪ್ರಿಪ್ರೇಷನ್ ಯಾವ ಥರ ರೆಡಿ ಆಗ್ತಿದೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಯಾರು ಬಂದ? ಹಂಗೆ ಅಪ್ಲೋಡ್ ಮಾಡ್ತೆ ಅಷ್ಟೇ, ನಾನು ಅದೇ ಹೇಳಿದ್ದು. ನೋಡಿ, ಇಲ್ಲಿ ವಿರಾಧ್ಯನ ಬರ್ತ್ಡೇ ಪ್ರಿಪರೇಷನ್ಸ್ ನಡೀತಾ ಇದೆ. ಇದು ಅವಳ 2ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್. ಫಸ್ಟ್ ಬರ್ತ್ಡೇ ಕೂಡ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ವಿ, ಅಂದರೆ ಈ ಥರ ಬಲೂನ್ ಡೆಕೋರೇಷನ್ ಮಾಡಿದ್ವಿ, ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಬಟ್ ಆವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಸೊ ಪ್ರಿಪರೇಷನ್ಸ್ ವಿಡಿಯೋ ಏನೂ ಇರಲಿಲ್ಲ, ಸೆಲೆಬ್ರೇಷನ್ ವಿಡಿಯೋ ಒಂದು ಅಷ್ಟೇ ಇದೆ. ಇಲ್ಲಿ ಬಲೂನಿಗೆ ಗಾಳಿ ತುಂಬಿಸ್ತಾ ಇದ್ದಾನಲ್ಲ, ಅವ್ನು ನನ್ನ ತಮ್ಮ, ಮೆರೂನ್ ಕಲರ್ ಡ್ರೆಸ್ಸು. ಪಕ್ಕದಲ್ಲಿರೋದು ನನ್ನ ತಂಗಿ. ನನ್ನ ತಮ್ಮನಿಗೆ ಎಕ್ಸಾಮ್ ಮುಗಿದು ಹಾಲಿಡೇ ಶುರುವಾಗಿತ್ತು. ನನ್ನ ತಂಗಿನೂ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಿದ್ದಾರೆ. ಸೊ 1-2 ಸಾವಿರ ರಜೆ ತಗೊಂಡು ಬಾ ಅಂತ ಕರೆದೆ. ಸೊ ಇಬ್ರು ಮಾತಾಡ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಮೇಲೆ ಚೇರ್ ಬೇಕಾ? ಚೇರ್ ಮೇಲ್ಕೊಂಡು ನಿಂತ್ಕೊಂಡು ಮಾಡು. ಸ್ವಲ್ಪ ಚೇರ್ ಮೇಲೆ ನಿಲ್ಲಾಗೆ ನೀನು, ಇನ್ನು ಸ್ವಲ್ಪ ಹೈಟ್ ಹೋಗ. ಸರಿ, ಸ್ವಲ್ಪ ಆ ಕಡೆ ಇರಲಿ. ಹಾಂ, ಹಾಗೆ ಅದಲ್ಲೂ ಹಂಗೆ ಉಂಟು. ನೀ ಎಂತ ಮಾಡ್ತೀವಿ ಅದಲ್ಲಿ? ಎಲ್ಲಿ ನೀರಾಕಿ ಬರುತ್ತೆ? ಅಯ್ಯೋ ದೇವ್ರೆ. ಇಲ್ಲಿ ನನ್ನ ಹಸ್ಬೆಂಡ್ ಬಿಳಿ ಕಲರ್ ಟೀ ಶರ್ಟ್ ಹಾಕೊಂಡಿದ್ದಾರೆ. ಸೊ ಅದು ಏನಾಗಿದೆ ಅಂದರೆ ಕ್ಯಾಮರಕ್ಕೆ ಬ್ರೈಟಾಗಿ ಹೊಳಿತಾ ಇದೆ. ವಿರಾಧ್ಯನ ಬರ್ತ್ಡೇ ಸೋಮವಾರ ಆಗಿತ್ತು. ಸೊ ಬೆಳಗಿಂದಲೇ ಪ್ರಿಪರೇಷನ್ಸ್ ಕೆಲಸ ಸ್ಟಾರ್ಟ್ ಆಗಿತ್ತು. ನಾನು ಅಡಿಗೆ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ನಂತರ ಮಧ್ಯಾಹ್ನ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಈ ಮಕ್ಕಳಿಗೆ ಮಾಡುವ ಬರ್ತ್ಡೇ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಪ್ರಿಪರೇಷನ್ಸು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟ ಬೇರೆ ಕೆಲಸಗಳಾಗಿರ್ಬೋದು, ನಮಗದು ಆಯಾಸ, ಬೇಜಾರು ಅಂತ ಅನ್ಸೋದಿಲ್ಲ. ಯಾಕೆಂದರೆ ಅಷ್ಟೊಂದು ಪ್ರೀತಿ, ಕಾಳಜಿ ಆ ಕೆಲಸದಲ್ಲಿ ತುಂಬಿರ್ತದೆ. ಹಾಗೋ ಹೀಗೋ ಈ ಪ್ರಿಪರೇಷನ್ಸ್ ಎಲ್ಲ ಸಂಜೆ ಒಳಗೆ ಮುಗಿಸಿದ್ವಿ. ಬರ್ತ್ಡೇ ಸೆಲೆಬ್ರೇಷನ್ ಇದ್ದಿದ್ದು 6 ಗಂಟೆ ಮೇಲೆ. ಎಲ್ಲ ಬಲೂನ್ಸ್ ಸೆಟ್ ಮಾಡಿ, ಸ್ವಲ್ಪ ಡೆಕೋರೇಟ್ ಮಾಡಿ ನಂತರ ಊಟ ಮಾಡೋಕ್ಕೆ ಹೋದ್ವಿ. ಊಟ ಎಲ್ಲ ಆದಮೇಲೆ ನಮ್ಮ ಮನೆಗೆ ಮಧ್ಯಾಹ್ನ ನಂತರ ಒಂದು ಗಿಫ್ಟ್ ಪಾರ್ಸಲ್ ಬಂತು. ಆಗ ಹಸ್ಬೆಂಡ್ ಹೊರಗಡೆ ಹೋಗಿದ್ರು. ನಾನು, ನನ್ನ ತಂಗಿ, ತಮ್ಮ, ಮಗಳು ಅಷ್ಟೇ ಜನ ಇದ್ವಿ ಮನೇಲಿ. ಬಂತು ಅವ್ರು ಕೊಡ್ತೀರಿ ಬಿಡು, ಇಲ್ಲೇ ಬಂದು ಕೊಡ್ತೀರಿ. ಹಾಂ, ನೋಡಿಲ್ಲಿ ಪಾರ್ಸಲ್ ಬಂತಲ್ಲ. ವಿರಾಧ್ಯ ಇದು ಗಿಫ್ಟ್ ಪಾರ್ಸೆಲ್ ಬಂದಿರೋದು ಅಜ್ಜಿ ಮನೆ ಕಡೆಯಿಂದ. ಬೀನ್ ಬ್ಯಾಗು ನನ್ನ ತಮ್ಮ ಆನ್ಲೈನಲ್ಲಿ ಬುಕ್ ಮಾಡಿದ್ದ. ಫಾರ್ಚುನೇಟ್ಲಿ ಬರ್ತ್ಡೇ ದಿವಸ ಮಧ್ಯಾಹ್ನನೇ ಬಂತು. ಬೀನ್ ಬ್ಯಾಗು ಅನ್ಬಾಕ್ಸಿಂಗ್ ಮಾಡುವಾಗಲೇ ಒಂದು ಫನ್ನಿ ಮೂಮೆಂಟ್ ನಡೆದೋಯ್ತು. ಆಕ್ಚುಲಿ ನಾನು ನನ್ನ ತಂಗಿ ಇಬ್ರು ಜೋಕರ್ಗಳಾಗ್ಬಿಟ್ವಿ ಆ ಟೈಮಲ್ಲಿ. ಪಾರ್ಸೆಲ್ ಬಂದಾಗ ಸ್ಟಿಚಿಂಗ್ 2-3 ಕಡೆ ಇತ್ತು, ನಾನು ಚೆಕ್ ಮಾಡಿಲ್ಲ. ಹಾಗೆ ಒಂದು ಸೈಡ್ ತಗೊಂಡು ಸ್ಟಿಚ್ ಬಿಡ್ಸೋಕ್ಕೆ ಶುರು ಮಾಡಿಬಿಟ್ಟೆ. ಈ ಅಕ್ಕಿ ಗೋಣಿದ ಸ್ಟಿಚಿಂಗ್ ಇರುತ್ತಲ್ಲ
ಆ ತರ ಸ್ಟಿಚಿಂಗು. ಸ್ಟಾರ್ಟಿಂಗ್ ಸ್ವಲ್ಪ ತೆಗೆದು ಸಾಕು, ಆಮೇಲೆ ಪಟ್ ಅಂತ ಬಂದ್ಬಿಡುತ್ತೆ. ಇದರಲ್ಲಿ ಡಬಲ್ ಸ್ಟಿಚಿಂಗ್ ಇತ್ತು. ಫಸ್ಟ್ ಒಂದು ಹಂಗೆ ಬಂದ್ಬಿಡ್ತು, ಎರಡನೇ ಸ್ಟಿಚಿಂಗ್ ನಂಗೆ ಬರಲೇ ಇಲ್ಲ. ನಾ ಸ್ಟಿಚಿಂಗ್ ಬಿಚ್ಚುವ ಪರದಾಟ ನೋಡಿ ಹೆಲ್ಪ್ಗೆ ತಂಗಿ ಕೂಡ ಬಂದ್ಲು. ಈ ಬೀನ್ ಬ್ಯಾಗ್ ಅನ್ಬಾಕ್ಸಿಂಗ್ ಮಾಡಕ್ಕೆ 6 ನಿಮಿಷ ತಗೊಂಡಿದೀವಿ ಅಂದಾಜು. ನನ್ನ ತಮ್ಮ ಅಂತೂ ಕಟ್ ಮಾಡಿ ನಿಮ್ಮ ತಾಳ್ಮೆ ಟೆಸ್ಟ್ ಮಾಡ್ತೀನಿ ಹೇಳಿ ವಿಡಿಯೋ ಮಾಡ್ತಾನೇ ಇದ್ದ. ವಿರಾಧ್ಯನಿಗೆ ಬೀನ್ ಅಂದ್ರೆ ತುಂಬಾ ಇಷ್ಟ. ಅವಳ ಅಜ್ಜಿ ಮನೆಗೆ ಹೋದಾಗ್ಲೆಲ್ಲ ಬೀನ್ ಮೇಲೆ ಕೂತ್ಕೋತಾ ಇರ್ತಿದ್ಲು. ನಾವು ಬೀನ್ ಬ್ಯಾಗ್ ಅನ್ಬಾಕ್ಸಿಂಗ್ ಮಾಡುವ ಸ್ಟೈಲ್ ನೋಡಿ ನನ್ನ ತಮ್ಮ ವಿಡಿಯೋ ಮಾಡೋದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದ ಅಂತ ನಾನು ಅನ್ಕೊಂಡೆ. ಹಾಯ್ ಮಾಡಿ ವಿರದ್ಯ, ಹಾಯ್ ಮಾಡ. ಹಾಯ್. ಏನು ಕರ್ಮ ಮಾರ್ರೆ. ಬೀನು ಬೀನು ಹೌದು, ಬೀನು ಬೀನು ಹೌದು, ನೋಡು ಬೀನು ನೋಡು. ನಿಂದು ಫಾಸ್ಟ್ ಫಾರ್ವರ್ಡ್ ಮಾಡ್ರು ಮುಗಿಯ, 1 ನಿಮಿಷಕ್ಕೆ ಫಾಸ್ಟ್ ಫಾರ್ವರ್ಡೆ. ಈ ಅಜ್ಜಿ ಅಕ್ಕಳಿ ಅಂತ ಮಾಡ್ತಾ ಮಾರೆ. ಏ ತೆಗಿ ತೆಗಿ. ಆಯ್ತಾಯ್ತು, ತೆಗಿ 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 ತೆಗಿ. ಹಾ ತೆಗಿ ತೆಗಿ ವಿರತಿ, ತೆಗಿ ತೆಗಿ. ಏ ಕಾಲಲ್ಲಿ ಉಂಟು, ಕಾಲು 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 ಬೆತ್ತಲಲ್ಲಿ ಉಂಟು. ಹಾ ಉಂಟು. ನೋಡಿದ್ರಲ್ಲ, ಈ ಪ್ಯಾಕೇಜಿನ ಇನ್ನೊಂದು ಬದಿಯಲ್ಲಿ ಈಸಿಯಾಗಿ ಓಪನ್ ಆಗೋ ತರ ಕೊಟ್ಟಿದ್ರು. ಅಲ್ಲಿ ಸ್ಟಿಚಿಂಗ್ ಏನೂ ಇರಲಿಲ್ಲ, ಜಸ್ಟ್ ಪ್ರೆಸ್ ಮಾಡಿದ್ರು. ಸೊ ಸೆಕೆಂಡಲ್ಲಿ ಓಪನ್ ಮಾಡ್ಬೋದಿತ್ತು, ಬಟ್ ನಾವು 6 ನಿಮಿಷ ಮೇಲೆ ತಗೊಂಡ್ವಿ. ಚೀಲ ದೊಡ್ಡದಾಗಿತ್ತು, ಸೊ ಮುಂದೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅನ್ನೋ ಆಲೋಚನೆಯಲ್ಲಿ ನೀಟಾಗಿ ಓಪನ್ ಮಾಡಿದೆ, ಬಟ್ ಫ್ಲಾಪ್ ಶೋ ಆಗೋಯ್ತು. ಕೊನೆಗೂ ಕಾಮಿಡಿ ಮೂಮೆಂಟ್ ಆದ್ರೂ ಬೀನ್ ಬ್ಯಾಗ್ ಓಪನಿಂಗ್ ಚೆನ್ನಾಗಿ ಆಯಿತು. ವಿರತಿ ಹಾಯ್ ಮಾಡಿ, ಎಲ್ಲರಿಗೆ ಹಾಯ್ ಮಾಡಿ. ಇಲ್ಲಿ ಹಾಯ್ ಮಾಡಿ, ಎಲ್ಲ ಹಾಯ್ ಮಾಡಿ. ಹಾಯ್. ಇದು ಬೀನ್ ಬ್ಯಾಗ್ ಅನ್ಬಾಕ್ಸಿಂಗ್ ಆದ ಮೇಲೆ ಹಾಕಿದಂತಹ ಡ್ರೆಸ್ಸು. ಸಿಂಪಲ್ ಆಗಿ ಡೆಕೋರೇಷನ್ ಆಯಿತು. ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ಅಷ್ಟೇ ಬಾಕಿ ಇರೋದು. ಇದು ಫೈನಲ್ ಲುಕ್ಕು. ಇದೊಂದು ಡ್ಯಾನ್ಸ್ ಜಲಕ್ ಹಾಗೆ ಸುಮ್ಮನೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಫುಲ್ ಬರ್ತಲ್ಲ ಸ್ಕ್ರೀನ್. ಕಾಲ ತಿಳ್ಕೊಂಡು